ಮನೆಯ ಮಗಳು ಕೂಡ. ಅವಳಿಗೆ ನ್ಯಾಯ ಕೇಳುವಂತ ಅಧಿಕಾರ ಇವತ್ತು ನಿಮ್ಗೆ ಎಷ್ಟಿದೆನೋ ಇಡೀ ಸಮಾಜಕ್ಕೆ ನಮ್ಗೆಲ್ರಿಗೆ ಅವಳಿಗೆ ನ್ಯಾಯ ಕೇಳುವಂತ ಅಧಿಕಾರ ಇದೆ. ನಮ್ಮ ಪ್ರಕಾರ ನೀವು ಒಬ್ರು ಅದರಲ್ಲಿ ದಾರಿ ತಪ್ಪಿಸಲು ಆರೋಪಿಯ ನಮ್ಗೆ. ವಿ ಡೋಂಟ್ ಹೆಸಿಟೇಟ್ ಟು ಸೇ ದಿಸ್. ಕುಸುಮಾವತಿ ಅವರೇ, ನೀವು ಸರಿ ಇದ್ದೀರಿ ಅಂತ ಹೇಳಿದ್ರೆ ಬನ್ನಿ, ನಿಮ್ಮ ತಮ್ಮನಾಗಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಟೇಬಲ್ಗೆ ಬಂದು ನನ್ನ ಹತ್ರ ಅರ್ಧ ಗಂಟೆ ಬೇಡ 1 ಗಂಟೆ ಇಂಟರ್ವ್ಯೂ ಫೇಸ್ ಮಾಡಿ. ನೀವು ಆ 1 ಗಂಟೆ ಇಂಟರ್ವ್ಯೂ ಫೇಸ್ ಮಾಡಿದ್ರೆ ನಿಮ್ಮೊಟ್ಟಿಗೆ ಬೀದಿಗಿಳಿದು ನಾನು ಸೌಜನ್ಯನಿಗಾಗಿ ಹೋರಾಡ್ತೀನಿ. ಕತೆ ಕಟ್ಕೊಂಡು ಯೂಟ್ಯೂಬ್ ಗಳನ್ನು ಕರ್ಕೊಂಡ್ಬಿಟ್ಟು ಡ್ರೆಸ್ ಹಾಕೊಂಡ್ಬಿಟ್ಟು ಅಕ್ಕಪಕ್ಕ ಡ್ರಾಮಾ ಮಾಡ್ಕೊಂಡ್ಬಿಟ್ಟು ಇಂಟರ್ವ್ಯೂ ಕೊಡೋದಲ್ಲ, ಕಣ್ಣೀರ್ ಹಾಕೋದಲ್ಲ. ದಿಸ್ ಇಸ್ ನಾಟ್ ಗೆಟಿಂಗ್ ಜಸ್ಟಿಸ್. ದಾರಿ ತಪ್ಪಿಸಿದವರು ನೀವು. ಸೌಜನ್ಯ ಏನಾದ್ರೂ ಕ್ಷಮಿಸಿದ್ರೆ ಎಲ್ಲರನ್ನು ಕ್ಷಮಿಸಬಹುದು. ಕುಸುಮಾವತಿ ಅವರೇ, ನಿಮ್ಮನ್ನು ನಿಮ್ಮ ಮನೆಯವರನ್ನು ಕ್ಷಮಿಸಲಿಕ್ಕಿಲ್ಲ. ದಟ್ ಇಸ್ ಫಾರ್ ಶ್ಯೂರ್. ಅಷ್ಟೇ ಅಲ್ಲ, ಇವರ ಬಣ್ಣ ಯಾವಾಗ ಬಯಲಾಗಿತ್ತು ಗೊತ್ತಾ ನಿಮ್ಗೆ? ಪವರ್ ಟಿವಿ ಮಾಡಿದಂತಹ ಶ್ರಮಿಸು ಸೌಜನ್ಯ ಅನ್ನುವ ಫಸ್ಟ್ ಎಪಿಸೋಡ್ ಇತ್ತಲ್ಲ, ಫಸ್ಟ್ ಎಪಿಸೋಡ್ ಅಲ್ಲೇ ಇವ್ರದ್ದು ನಾವು ಎಲ್ಲಾ ಕಳ್ಸಿಬಿಟ್ಟಿದ್ವಿ. ಎಲ್ಲಾ ಬಂಡವಾಳಗಳನ್ನು ಇಂಚು ಇಂಚು. ನಮಸ್ಕಾರ. ಕೇಳಿಸ್ಕೊಂಡ್ರ? ನನ್ನ ಸ್ನೇಹಿತನೇ ಅವನು, ಪವರ್ ಟಿವಿ ರಾಕೇಶ್ ಶೆಟ್ಟಿ. ಅವನು ಹೇಳೋದೇನು ಅಂತಂದ್ರೆ, ಏನು ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಕಾನೂನು ಏನಿಲ್ಲಂತೆ. ಕಾಮನ್ ಸೆನ್ಸೇ ಇಲ್ಲ ಅವನಿಗೆ. ಹೆಣ್ಮಕ್ಳಿಗೆ ಸ್ಪೆಷಲ್ ಕಾನೂನು ಇದೆ, ವರದಕ್ಷಿಣೆ ಕೇಸ್ ಹಾಕ್ಬೋದು ಗಂಡು ಮಕ್ಳ ಮೇಲೆ. ಗಂಡು ಮಕ್ಕಳು ಹೆಣ್ಮಕ್ಳ ಮೇಲೆ ಹಾಕಕತ್ತದ? ಸ್ಪೆಷಲ್ ಕಾನೂನು ಇದೆ ಅವ್ರಿಗೆ. ಹೆಣ್ಮಕ್ಳಿಗೆ ಸ್ಪೆಷಲ್ ಕಾನೂನು ಇದೆ. ರಾಕಿ ಬಾಯಿ ಹೇಳದ್ನಲ್ಲ, ಹೆಣ್ಮಕ್ಳಿಗೆ ಸ್ಪೆಷಲ್ ಕಾನೂನು ಇಲ್ಲ, ನೀನು ಒಂದೇನೆ ಅಂತ. ರಾಕಿ ಮೋಸ್ಟ್ಲಿ ಲಾ ಓದಿದ್ರೆ ಗೊತ್ತಾಗೋದು. ಲಾ ಓದಿಲ್ಲ, ಬರೀ ಅಲ್ಲಿ ಕೂತ್ಕೊಂಡು ಹರ್ಕತಿ ಹೇಳೋದಲ್ಲ, ಏನ್ ಗೊತ್ತಾಗುತ್ತೆ ಅವ್ನಿಗೆ? ಅಂಡ್ ಈಸ್ ಟೆಲಿಂಗ್ 2 ತನಿಖಾ ಸಂಸ್ಥೆ ಆರೋಪಿ ಅಂತ ಹೇಳ್ದಂತೆ. ಕರೆಕ್ಟ್ ಗುರು, ಆರೋಪಿ ಅಂತ ಹೇಳ್ಬಿಟ್ರೆ ಆಗ್ಬಿಡ್ತದ? ಎಸ್ಟಾಬ್ಲಿಷ್ ಮಾಡ್ಬೇಕಲ್ವಾ? CBIನೇ ಆಗಿರ್ಬೋದು ಅಥವಾ ಪೊಲೀಸರೇ ಆಗಿರ್ಬೋದು. ಸಂತೋಷ್ ರಾವ್ ಆರೋಪಿ ಅಂತ ಕೋರ್ಟಲ್ಲಿ ರುಜುವಾತ್ ಮಾಡಿ ಅವನಿಗೆ ಕನ್ವಿಕ್ಷನ್ ಕೊಡಿಸಿದ್ರೆ ನಾವು ಒಪ್ಕೊಂತ ಇದ್ವಿ. ಅಲ್ಲ, ಬರೀ ಆರೋಪಿ ಅಂತ ಫ್ರೇಮ್ ಮಾಡ್ಬಿಟ್ಟು ಕೋರ್ಟ್ ಖುಲಾಸೆ ಮಾಡಿದ್ರೆ ಪವರ್ ಟಿವಿ ರಾಕಿ ಹೇಳ್ತಾನೆ ನಾವು ಅವನನ್ನ ಆರೋಪಿ ಅಂತ ಒಪ್ಕೊಬೇಕಂತೆ. ಕೋರ್ಟೇ ಖುಲಾಸೆ ಮಾಡಿರೋ ಸಂತೋಷ್ ರಾವನ್ನ ನಾವು ನೀವು ಸಮಾಜ ಹೆಂಗ್ ಒಪ್ಕೊಳಕ್ಕಾಗತ್ತೆ ಅವನ ಆರೋಪಿ ಅಂತ? ಅವನ್ನ ಆರೋಪಿ ಅಂತ ಒಪ್ಕ ಅಂತ ಹೇಳು ಅಂತೇಳಿ ರಾಕಿ ಇಂಟರ್ವ್ಯೂನಲ್ಲಿ ಹೇಳ್ತಾನೆ. ಯಾವ ಮಟ್ಟಕ್ಕೆ ಬಂತು ಲೆಕ್ಕ ಆ ಕಡೆ ಬಕೆಟ್. ಇವ್ನು ಕೇಳ್ತಾನೆ ಯೂಟ್ಯೂಬರ್ ಮುಂದೆ ಕಣ್ಣೀರ್ ಹಾಕೋದಲ್ಲ, ನನ್ನ ಚಾನಲ್ಗೆ ಬನ್ನಿ ಅಂತ. ಕುಸುಮಾವತಿನ ಕರ್ಕೊಂಬತ್ತೀನಿ, ನಾನು ಕೂತ್ಕೊಂತೀನಿ, ನಾನು ನಿನ್ಗೊಂದಷ್ಟು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯ ರಾಕಿ? ಆಮೇಲೆ ಲೈವ್ ಕಟ್ ಆಗ್ಬಾರ್ದು. ಕುಸುಮಾವತಿ ಅವ್ರನ್ನ ಪವರ್ ಟಿವಿ ಕರ್ಕೊಂಬತ್ತೀನಿ, ರಾಕಿ ಚಾಲೆಂಜ್ ಅಕ್ಸೆಪ್ಟೆಡ್, ನಾನು ಕರ್ಕೊಂಬತ್ತೀನಿ, ಕೈಯ ಕಾಲ ಹಿಡಿದು ಕರ್ಕೊಂಬತ್ತೀನಿ, ಪಕ್ಕದಲ್ಲಿ ನಾನು ಕೂತ್ಕೊತೀನಿ, ನೇರವಾಗಿ ಆ ಲೈವ್ ಅಲ್ಲಿ ನಾನು ಕೂಡ ನಿಂಗೊಂದಷ್ಟು ಪ್ರಶ್ನೆಗಳು ಕೇಳ್ತೀನಿ. ನೀನು ಅದಕ್ಕೆ ಉತ್ತರ ಕೊಡೋದಾದ್ರೆ ಕುಸುಮಾವತಿನ ಪವರ್ ಟಿವಿ ಕರ್ಕೊಂಬತ್ತೀನಿ. ನೀನ್ ಕಾಂಜಿ ಪಿಂಜಿ ಅನ್ಕೊಳಕ್ ಹೋಗ್ಬಿಡ ಇದನ್ನೆಲ್ಲ. ಓಕೆ, ವಿ ಆರ್ ನಾಟ್ ಎನಿ, ದಿಸ್ ಇಸ್ ಎ ಫೈಟ್ ಗೋಯಿಂಗ್ ಆನ್ ಫಾರ್ 14 years. ನೀನು ಒಂದು ತಪಸ್ ಕೂಡ ನೀನ್ ಯೋಗ್ಯತೆಗೆ ಮಾಡಕ್ಕಾಗಲ್ಲ. 14 ವರ್ಷದಿಂದ ನಡೀತಾ ಇರುವಂತ ಸೌಜನ್ಯ ಹೋರಾಟ ಇದು. ಅಂದ್ರೆ ನ್ಯಾಯ ಸಿಕ್ಕಿದ್ರೆ ಈ ಹೋರಾಟ ಯಾವತ್ತೂ ಮುಚ್ಚೋಗ್ತಾ ಇತ್ತು. ಒಬ್ಬ ಸಂತೋಷ್ ರಾವನ್ನ ಕೋರ್ಟೆ ಖುಲಾಸೆ ಮಾಡಿದೆ. 2 ಅಲ್ಲ ಗುರು, 3 ಪೊಲೀಸು, CID, CBI. ನಿನ್ಗೆ ಲೆಕ್ಕಾಚಾರ ಕೂಡ ಗೊತ್ತಿಲ್ಲ. 3 ಜನ ತನಿಖೆ ಮಾಡಿದ್ದು. ಒಂದು ಧರ್ಮಸ್ಥಳ ಪೊಲೀಸರು, 2ನೇದು CID, ಆಮೇಲೆ CBI. 3 ಕೂಡ ಅವನಿಗೆ ಕನ್ವಿಕ್ಷನ್ ಕೊಡ್ಸಕ್ಕಾಗಿಲ್ಲ. ಮತ್ತೆ ಸುಳ್ಳಲ್ಲ ನೀವು ಮಾಡಿದ್ದು? ನಿಮ್ಮ ತನಿಖಾ ಸಂಸ್ಥೆ ಅಂತ ಹೇಳ್ಕೊಂಡು ಮಾಡಿದ್ದು ಸುಳ್ಳಲ್ವೇನೋ? ರಾಕಿ ಬಾಯ್, ಸುಳ್ಳಲ್ವಾ? ಏನಂಗಾರೆ ಯೂಟ್ಯೂಬರ್ಸ್ ಅಂತಂದ್ರೆ ಸುಳ್ಳುಗಾರರ? ನೀನ್ ಪವರ್ ಟಿವಿ ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಮೊಮ್ಮಗನ ನೀನು? ಯಾವ ಲೆಕ್ಕದಲ್ಲಿ? ನಾನು ಕೂಡ ನಿನಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಊರಲ್ಲಿ ಒಳ್ಳೆ ಮನೆ ಕಟ್ಟಿದ್ಯಲ್ಲ, ಕೋಟ್ಯಾಂತರ ರೂಪಾಯಿದು, ಎಲ್ಲಿಂದ ಸಂಪಾದನೆ ಮಾಡಿದೆ ರಾಕಿ ಬಾಯ್? ಎಲ್ಲಿಂದ ಸಂಪಾದನೆ ಮಾಡಿದೆ?
ನೀನು ಹೆಂಗೆ ಯಾವ ಕೈಯಲ್ಲಿ ಬೆಂಗಳೂರಿಗೆ ಬಂದೆ, ಇವತ್ತು ಎಷ್ಟು ಕೋಟಿ ಮಾಡಿದ್ಯಾ, ನಮ್ಮ ಹತ್ರನು ಪ್ರಶ್ನೆಗಳಿದೆ, ನಮ್ಮ ಹತ್ರನು ಸೋರ್ಸ್ಗಳಿದೆ. ನೀನ್ ಎಷ್ಟು ನಿಯತ್ತಾಗಿದ್ಯಾ, ನಿಜವಾಗ್ಲೂ ದುಡ್ಡು ಕೊಟ್ರೆ ಪ್ರೋಗ್ರಾಮ್ ಮಾಡ್ತೀಯಾ, ದುಡ್ಡು ಕೊಟ್ಟಿಲ್ಲ ಅಂತ ಪ್ರೋಗ್ರಾಮ್ ಮಾಡ್ದಿರೇ ಇರ್ತೀಯಾ, ಧರ್ಮಸ್ಥಳ ಪ್ರೋಗ್ರಾಮ್ ಅಲ್ಲಿ ನಿನ್ ಏನ್ ಇಂಟ್ರೆಸ್ಟ್, ಇದನ್ನೆಲ್ಲ ನೇರವಾಗಿ ನಾನು ಕೇಳ್ತೀನಿ. ಕುಸುಮಾವತಿನೂ ಕುಂಡಿಸ್ಕೊಂತೀನಿ, ನಾನು ಬರ್ತೀನಿ ಅಲ್ಲಿ. ಇದನ್ನ ನೇರವಾಗಿ ಕೇಳ್ತೀನಿ, ಇದಕ್ಕೆ ನೇರವಾಗಿ ನೀನು ಉತ್ತರ ಕೊಡ್ಬೇಕು. ಸೊ ವಿ ಆರ್ ರೆಡಿ ಫಾರ್ ಎ ಪ್ರೋಗ್ರಾಮ್ ಅಂಡ್ ಡಿಬೇಟ್ ಇನ್ ಪವರ್ ಟಿವಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋ, ಬರ್ತೀನಿ ನಾನು. ನಿನ್ನ ಮುಖ ನೋಡಕ್ಕೂ ನನ್ಗೆ ಎಗುತ್ತೆ, ನಿನ್ ಮುಖ ನೋಡಕ್ಕೂ ನನ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ಆದ್ರೂ ಕೂಡ ಈ ಕುಸುಮಾವತಿನ ಬಾ ಅಂತ ಇದೆಯಲ್ಲ, ನಾನ್ ಕರ್ಕೊಂಬತ್ತೀನಿ ಕುಸುಮಾವತಿನ ಜೊತೆಲಿ, ನಾನು ಕೂತ್ಕೊಂತೀನಿ. ಐ ವಿಲ್ ಆಲ್ಸೋ ಪೋರ್ ಎ ಕ್ವಶನ್ಸ್ ಟು ಯು. ನೀನು ನೇರವಾಗಿ ಉತ್ತರ ಕೊಡ್ಬೇಕು. ನಿನಗೇನೋ ಇಂಟ್ರೆಸ್ಟ್ ಇಷ್ಟೊಂದು ಈ ಕೇಸಲ್ಲಿ ನ್ಯೂಟ್ರಲ್ ಆಗಿ ಏನೋ ಸ್ಟ್ಯಾಂಡ್ ತಗೊಳ್ಬೇಕಾದಂತ ಮಾಧ್ಯಮ, ನಿನಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಏನೋ ರೆಗ್ಯುಲೇಟರಿ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ, ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಅವರು ನಿಮ್ಮ ಮಾಧ್ಯಮಗಳ ಮೇಲೆ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಬೇಕು ಯಾವುದೇ ವಿಚಾರದಲ್ಲಿ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನೀನು ಸ್ಟ್ಯಾಂಡ್ ತಗೊಂತಿರೋದು ಕೊಲೆಗಾರರ ಪರವಾಗಿ. ಎಷ್ಟು ಬಕೆಟ್ ಹಿಡಿದಿರ್ಬೋದು, ಅಥವಾ ಅವ್ರ ಹತ್ರ ಎಷ್ಟು ನೀನು ಫೇವರ್ ತಗೊಂಡಿರ್ಬೋದು. ನಮಗೂ ಪ್ರಶ್ನೆಗಳಿದೆ ನಿನ್ ಮೇಲೆ ಕೇಳೋಣ. ಕ್ಯಾನ್ ವಿ ಆಸ್ಕ್ ಆಲ್ ದಿಸ್ ಕ್ವಶನ್ಸ್? ಯಾರಿಗೋಸ್ಕರ ಪವರ್ ಟಿವಿ ನಡೆಸ್ಯೋ? ಸದಾಶಿವನಗರದಲ್ಲಿ ನೀನು ಹೋಗಿ ಗೇಟ್ ಕೀಪರ್ ಆಗಿ ನಿಂತ್ಕೊಂಡು ಇಸ್ಕೊಂಬಂದು ಕುಮಾರಸ್ವಾಮಿ ಅವ್ರ ಕುಟುಂಬನ ಎಲ್ಲಿ ಮುಳುಗಿಸ್ದೆ ಅಂತ ನನಗೆ ಗೊತ್ತಿಲ್ವಾ? ಅಲ್ಲ, ನಾನು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವ್ನು ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಟ್ಟಿದ್ದೆ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಕೋರ್ಟ್ ಶಿಕ್ಷೆ ಕೊಟ್ಟಿದ್ದೆ. ಸಂತೋಷ್ ರಾವ್ ಕೇಸಲ್ಲಿ ಅದೇ ಕೋರ್ಟ್ ಯಾಕೆ ನಿರಪರಾಧಿ ಅಂತ ಖುಲಾಸೆ ಮಾಡ್ತು ಹೇಳೋ. ಬೊಗಳು ಅದೇ ನ್ಯೂಸ್ ಚಾನೆಲ್ ಬೊಗಳು. 2 ತನಿಖಾ ಸಂಸ್ಥೆ ಆರೋಪಿ ಅನ್ಬಿಟ್ರೆ ಆರೋಪಿ ಅನ್ನೋದಲ್ಲ, ರುಜುವಾತ್ ಮಾಡ್ಬೇಕಲ್ಲೇ ಬೇಕೂಫ್. ಏನಕ್ಕೆ ಕೋರ್ಟ್ ಇರೋದು? ಏನ್ ನಿನ್ ಚಾನೆಲ್ ಅಲ್ಲಿ ನಿನ್ ಕನ್ವಿಕ್ಷನ್ ಕೊಡಕ್ಕೆ ನಿನ್ ಯೋಗ್ಯತೆ ಇದೆಯಾ? ಕನ್ವಿಕ್ಷನ್ ಕೊಡ್ಬೇಕಾರೋದು ಜಡ್ಜ್ ಸಾಹೇಬ್ರು, ದ ಜುಡಿಷಿಯಲ್ ಆಸ್ ದ ಅಥಾರಿಟಿ ಟು ಗಿವ್ ಕನ್ವಿಕ್ಷನ್. ಇವರು ಸಂತೋಷ್ ರಾವ್ ಕೇಸಲ್ಲಿ ಕನ್ವಿಕ್ಷನ್ ಆಗಿದ್ಯಾ ಕೇಳ? ಯಾವ ಮುಖ ಇಟ್ಕೊಂಡು ಅಲ್ಲಿ ಡಿಬೇಟ್ ಮಾಡ್ತೀಯ ನೀನು? ಕರಿ ನನ್ನನ್ನ, ನಾನು ಬರ್ತೀನಿ. ಕುಸುಮಾವತಿನ ಕರ್ಕೊಂಡ್ ಬರ್ತೀನಿ. ಯಾವ ಫಿಕ್ಸ್ ಮಾಡ್ತೀಯ ಮಾಡಲ್ಲ. 5 ಅವರ್ ಪ್ರೋಗ್ರಾಮ್ ಕಟ್ ಆಗಬಾರ್ದು, ಕಮೆಂಟ್ ಸೆಕ್ಷನ್ ಆಫ್ ಮಾಡಬಾರ್ದು. ನೀನ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀಯಾ? ಎಂತ ಮುಸುಡ್ತೀನಿ ನಿಂದು ಗೊತ್ತಾ? ನಿಂದು ಯಾವ ಮುಖ ಇಟ್ಕೊಂಡು ನೀನ್ ಕರಿತೀಯ ನೀನು? ನೀನ್ ಯಾವ ಸತ್ಯರಿಸ ಮೊಮ್ಮಗ ಅಂತ ನಿನ್ ಚಾನಲ್ಗೆ ಬರ್ಬೇಕು? ಬರ್ತೀವಿ. ಕುಸುಮಾವತಿನ ಕರ್ಕೊಂಡ್ ಬರ್ತೀನಿ, ನಾನು ಕೂತ್ಕೊಂತೀನಿ. ಕಮೆಂಟ್ ಸೆಕ್ಷನ್ ಆಫ್ ಮಾಡಬಾರ್ದು. ಅಲ್ಲಿ ಯಾವ್ದು ಕೂಡ ಸ್ಕ್ರೀನಿಂಗ್ ಆಗಬಾರ್ದು, ಲೈವ್ ಹೋಗ್ಬೇಕು. ವಿ ಆರ್ ರೆಡಿ ಫಾರ್ ಅ ಡಿಬೇಟ್. ನೀನ್ ಎಲ್ಲಾ ಪ್ರಶ್ನೆಗೆ ಅಮ್ಮ ಉತ್ತರ ಕೊಡ್ತಾಳೆ. ನಾನ್ ಕೇಳೋ ಪ್ರಶ್ನೆಗೆ ಮಗ ಉತ್ತರ ಕೊಟ್ಟಿಲ್ಲ ನೀನು. ನೀನ್ ಸದಾಶಿವನಗರದಲ್ಲಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ನಿಂತ್ಕೊಂಡೆ, ಎಲ್ಲೆಲ್ಲಿ ಇಸ್ಕೊಂಬಂದೆ ಡಬ್ಬಾನ ಎಲ್ಲ ಗೊತ್ತಿದೆ ಮಗ. ಊರಲ್ಲಿ ಒಳ್ಳೆ ಮನೆ ಕಟ್ಟಿದ್ಯಾ, ಒಂದ್ 25-30 ಕೋಟಿ ರೂಪಾಯಿ ಮನೆ ಅಂತಾರಪ್ಪ. ಆ ಮನೆ ಒಳ್ಳೆ ಚೆನ್ನಾಗಿ ಕಟ್ಟಿದ್ಯಲ್ಲ, ಒಳ್ಳೆ ಚೆನ್ನಾಗಿ ಹಸ್ರಾಗಿ, ಯಾವಾಗ ಹಸ್ರಾಗಿ ಇಡ್ತೀಯಲ್ಲ ಕಣ. ಆಮೇಲೆ ಇದು ವಿಡಿಯೋ ಇದನ್ನ ಪವರ್ ಟಿವಿನಲ್ಲಿ ಡಿಬೇಟ್ ಹಾಕೋದು, ಕೆಳಗೆ ಕಮೆಂಟ್ ಸೆಕ್ಷನ್ ಆಫ್ ಮಾಡೋದು. ಯಾವ ಮುಸುಡಿ ನಿಂದು? ಯಾಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀಯಾ? ಯಾಕೆ ಉಗಿತಾರೆ ಅಂತನಾ? ಕಮೆಂಟ್ ಸೆಕ್ಷನ್ ಆನ್ ಮಾಡು. ನಾವ್ ಆನ್ ಮಾಡಿಲ್ವಾ? ಉಗಿಸ್ಕೊಂತೀವಿ. ಏನಕ್ಕೆ ಅಂತಂದ್ರೆ ಜನರಿಗೆ ರಿಯಾಕ್ಷನ್ ಮಾಡಕ್ಕೆ ನಾವು ಆಪ್ಷನ್ ಕೊಡ್ಬೇಕು. ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಟ್ಟು ಡಿಬೇಟ್ ಮಾಡೋದು. ಯಾವ ಮುಸುಡಿ ಪವರ್ ಟಿವಿ ನಿಂದು? ಯಾವ ಮುಸುಡಿನೋ ನಿಂದು? ಆ ಮುಸುಡಿ ಆ ಮಾತಾಡಕ್ಕೆ ನಾಲ್ಗೆನೇ ಬರಲ್ಲ, ಅಷ್ಟು ದಪ್ಪ ಐತೆ ಅಲ್ಲ. ಆ ಅಮ್ಮ ನ್ಯೂಸ್ ನೋಡ್ರ ಕೈಲಾದ್ರೆ ಹೇಳ್ಸು, ಚೆನ್ನಾಗಿ ಹೇಳ್ತಾಳೆ ಅಮ್ಮ ನಿನ್ ಪರವಾಗಿ. ಹೇಳಿಸು ನ್ಯೂಸ್ ಹೇಳಿಸು, ಪವರ್ ಟಿವಿ ರಾಕೇಶ ನ್ಯೂಸ್ ಹೇಳಿಸು. ನಿನ್ ಬಗ್ಗೆ ಎಲ್ಲ ಬ್ಲೂ ಪ್ರಿಂಟ್ ಇದೆ, ಅಲ್ಲಿ ಕುಂಡಿಸ್ಕ. ನಿನ್ನ ಬ್ಲೂ ಪ್ರಿಂಟ್ ಅನ್ನ ನಿನ್ ಚಾನೆಲ್ ಅಲ್ಲೇ ಓಪನ್ ಆಗಿ ತೆಗಿತೀನಿ ನಾನು. ನಿಂದ ಎಲ್ಲಾ ಬ್ಲೂ ಪ್ರಿಂಟ್ ಇದೆ ನಮ್ಮ ಹತ್ರ. ನೀನ್ ಹೇಳ್ದಲ್ಲ ನೀನೆಲ್ಲ ಅಲ್ಲ ಕಣಲೆ. ಕನ್ವಿಕ್ಷನ್ ಆಗಿದ್ರೆ ನಾವೇನು ತಲೆ ಕೆಡ್ಸ್ಕಂತ ಇಲ್ಲ. ಸಂತೋಷ್ ರಾವ್ನ 3 ತನಿಖಾ ಸಂಸ್ಥೆ, ಪೊಲೀಸ್, CID, CBI 3 ಜನ ತನಿಖೆ ಮಾಡಿ ಅಲ್ಲಿ ಕನ್ವಿಕ್ಷನ್ ಕೊಡ್ಸಕ್ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ ಡಾಕ್ಟರ್ ರಶ್ಮಿ ಮತ್ತೆ ಅವನು ಆದಮ್ ಅವರಿಬ್ಬರು ರೆಕಾರ್ಡ್ ಮಾಡಿಲ್ಲ. CBI ಅವರಿಬ್ಬರ ಮೇಲೆ ತನಿಖೆ ಮಾಡು ಅಂತ ಹೇಳಿದೆ. ಈ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ರಶ್ಮಿ ಮೇಲೆ, ಆದಮ್ ಮೇಲೆ ಇಬ್ರು ಇಲ್ಲ. ಅದ್ರಲ್ಲಿ ಆದಮ್ಮ ಸತ್ತೋಗ್ತಾನೆ. ಯಾರು ಪೋಸ್ಟ್ ಮಾರ್ಟಮ್ ಮಾಡದಂತ ವ್ಯಕ್ತಿ ಸತ್ತೋಗ್ತಾನೆ. ನೆನ್ನೆ ನಿಮ್ಮ ಮಹೇಶ್ ತಿಮ್ರೋಡಿ, ಸೋ ಕಾಲ್ಡ್ ಬಿಜೆಪಿ ಐಕಾನ್, ಒಂದು ಸಮಯದಲ್ಲಿ RSS, ಮತ್ತೆ ಒಂದು ಸಮಯದಲ್ಲಿ ಭಟ್ರು ಹೇಳ್ದಂಗೆ ಮಾಡಿದಂತ ವ್ಯಕ್ತಿಯನ್ನ ಇದೇ ಬಿಜೆಪಿ ಅವರ ಒತ್ತಡದ ಮೇಲೆ ನಿನ್ನೆ ಗಡೀಪಾರು ಮಾಡಲಾಗಿದೆ. ಪಾಪ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ಲಿಲ್ವಾ? ಇದು ಷಡ್ಯಂತ್ರ ಅಲ್ವಾ? ಸರ್ಕಾರದ ಷಡ್ಯಂತ್ರ ಅಲ್ವಾ? ಯಾವ ಸಮಯದಲ್ಲಿ ಗಡೀಪಾರು ಮಾಡ್ಬೇಕಾಗಿತ್ತೋ ಮಾಡಿಲ್ಲ. ಇವತ್ತು ಹೋರಾಟ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ, ಗಡೀಪಾರನ್ನ ಅನುಭವಿಸ್ತಾ ಇದ್ದಾನೆ. ಡಸಂಟ್ ಮ್ಯಾಟರ್. ಹೇಳುದಲ್ಲ,
ಸಂತೋಷ್ ರಾವ್ನ ಆರೋಪಿ ಅಂದ ತಕ್ಷಣ ಏನು ಕೋರ್ಟ್ ಒಪ್ಕೊಂಡ್ಬಿಟ್ಟಿಲ್ಲ, ಖುಲಾಸೆ ಮಾಡಿ ಮನೆ ಕಳಿಸ್ತು. ಅದೇ ರೀತಿನೂ ಅಷ್ಟೇ ಮಹೇಶ್ ತಿಮ್ರೋಡಿ ಅವರ ವರ್ತನೆಯ ವಿರುದ್ಧ ಸರ್ಕಾರದ ನಡೆಯನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು, ದೊಡ್ಡ ವಿಚಾರ ಏನಲ್ಲ. ಓಕೆ, ಅಕಸ್ಮಾತ್ ಏನೋ ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಅದಕ್ಕೆ ಹೋರಾಟ ಮಾಡ್ತಾ ಇದ್ರೆ, ಅದಕ್ಕೆ ಸಕಲ ರೂಪರೇಷೆಗಳನ್ನು ತೆಗೆದುಕೊಳ್ಳುವಂತ ಅಧಿಕಾರ ಸಂವಿಧಾನ ಕೊಟ್ಟಿದೆ. ಯಾವ ಸರ್ಕಾರ ಕೊಟ್ಟಿಲ್ಲ ಅಂದ್ರೂ ಕೂಡ ಅದನ್ನ ಪ್ರಶ್ನೆ ಮಾಡಬಹುದು. ದಟ್ ಡಸಂಟ್ ಮ್ಯಾಟರ್. ಹೋರಾಟಗಾರ ಅಂದ್ಮೇಲೆ ಇದೆಲ್ಲ ಸಾಮಾನ್ಯ. ನನ್ ಮೇಲೇನು 5 ಕೇಸ್ ಹಾಕರು, ನಾವೇನ್ ಬಗ್ಬಿಟ್ರ? ಬಗ್ಗಿಲ್ಲ. ಹೋಯ್ ಅಲ್ಲಿ ಇಕ್ಬಿಟ್ಟು ಹೋಗೋ, ಅದ್ಮೇಲೆ ಇಕ್ಕೋ. ಸಂವಿಧಾನ ಕೋರ್ಟ್ ಇದೆ ರಕ್ಕಿ. ಇಲ್ಲ ಅಂದ್ರೆ ನಿಮ್ಮಂತ ಟಿವಿ ಚಾನೆಲ್ಗಳೇ ಏನೋ ಕೋರ್ಟ್ಗಳಾಗ್ಬಿಡ್ತಾ ಇದ್ದು. ನೀವು ಕೊಟ್ಟಿದ್ದ ತೀರ್ಮಾನನೇ ಜನ ಒಪ್ಕೊಳ್ಬೇಕಾಗಿತ್ತು. ಸಿ ಎನಿ ಫ್ಯಾಕ್ಟ್ಸ್ ನೀಡ್ ಟು ಗೋ ಥ್ರೂ ಎ ಲಿಟ್ಮಸ್ ಟೆಸ್ಟ್. ನೋಡಿ, ಯಾರ ಮೇಲೆ ಆರೋಪ ಬರ್ಲಿ, ಪೊಲೀಸರು FIR ಹಾಕಿ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅದು ನಿಜ ಆಗೋದಿಲ್ಲ. ಅದನ್ನ ತಗೊಂಡೋಗಿ ಕೋರ್ಟ್ ಮುಂದೆ ಹೇಳ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ಪ್ರಾಸಿಕ್ಯೂಟರ್ ಅದ್ಮೇಲೆ ವಾದ ಮಾಡ್ತಾರೆ, ಡಿಫೆನ್ಸ್ ಅವರು ವಾದ ಮಾಡ್ತಾರೆ. ಅಲ್ಲಿ ಲಿಟ್ಮೆಂಟ್ ಟೆಸ್ಟ್ಗೆ ಹೋಗುತ್ತೆ. ಯಾವುದೇ ಚಾರ್ಜ್ ಶೀಟ್ ಆಗಿರ್ಲಿ, ಯಾವುದೇ ಚಾರ್ಜಸ್ ಆಗಿರ್ಲಿ, ಇಟ್ ಗೋ ಥ್ರೂ ಲಿಟ್ಮಸ್ ಟೆಸ್ಟ್. ತದನಂತರ ಅದೆಲ್ಲ ಏನಾಗುತ್ತೆ, ತದನಂತರ ದೆನ್ ಇಟ್ ಬಿಕಮ್ಸ್ ಕನ್ವಿಕ್ಷನ್ ಆಗುತ್ತೆ, ಅಥವಾ ಅವನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸ್ತಾರೆ. ಎಲ್ಲೋ ನಿಮ್ಮಂತ ಚಾನೆಲ್ಗಳು ನಂಬ್ಕೊಂಡ್ಬಿಟ್ಟಿದ್ರೆ ಒಳ್ಳೆಯವರೆಲ್ಲ ಜೈಲಲ್ಲಿ ಇರ್ಬೇಕಾಗಿತ್ತು, ಕೊಲೆಗಾರರೆಲ್ಲ ಮನೇಲಿ ಇರ್ಬೇಕಾಗಿತ್ತು. ಆ ಮಟ್ಟಕ್ಕಿತ್ತು. ಎನಿಯೋ ವಾಟ್ ಎವರ್ ಇಟ್ ಈಸ್ ದೇರ್. ಓಕೆ, ಅದು ತಿಮ್ರೋಡಿ ಆಗಿರ್ಬೋದು. ಇದು ನೋಡಿ, ತಿಮ್ರೋಡಿ ಅವ್ರ ಮೇಲೂ FIR ಆಯ್ತು, ಅವ್ರ ಮೇಲೆ ಗಡೀಪಾರ ಆಯ್ತು, ಗಿರೀಶ್ ಮಠನ್ ಅವ್ರ ಮೇಲೂ FIR ಆಯ್ತು, ನನ್ನ ಮೇಲೆ 5 FIR ಆಯ್ತು. 5 FIR ರಾಕಿ ಹಂಗನ್ಬಿಟ್ರೆ ನೀವು ಪೊಲೀಸವ್ರು ಕರೆಕ್ಟು, ನೀನ್ ಕರೆಕ್ಟು ಅಂತಾನ? ಇಲ್ಲ, ನಾನು ಹೈಕೋರ್ಟ್ಗೆ ಹೋಗ್ತೀನಿ, ತಿಮ್ರೋಡಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಗಿರೀಶ್ ಮಠಣ್ಣವರು ಹೈಕೋರ್ಟ್ಗೆ ಹೋಗ್ತಾರೆ. ಅವ್ರಿಗೆ ಅವಕಾಶ, ಅವ್ರಿಗೆ ಸರಿ ಅನ್ಸಿದ್ರೆ. ಸಮೀರು ಹೈಕೋರ್ಟ್ಗೆ ಹೋಗ್ತಾನೆ. ನೀನೇನು ನಿಮ್ಮ ಫ್ರೆಂಡು DK ಶಿವಕುಮಾರ್ ಏನು ಸರ್ಕಾರ ಆದೇಶ ತಗೊಂಡ್ಬಿಟ್ರೆ ನಾವೇನೋ ಸುಮ್ನೆ ಇರ್ತೀರಿ ಅನ್ಕೊಂಡಿದ್ದೀರಾ? ಹೆಂಗೆ ಇವಾಗ DK ಶಿವಕುಮಾರ್ ನೆನ್ನೆ DK ಶಿವಕುಮಾರ್ ಆಸ್ತಿನ ಮರುತನಿಖೆ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋರೆ. ಅದು ಅವ್ರ ಇಷ್ಟ. ಹಂಗನ್ ಮಾತ್ರಕ್ಕೆ ನಾವು DK ಶಿವಕುಮಾರ್ನ ಆರೋಪಿ ಅಂತ ಹೇಳಕತ್ತದ? ಜೈಲ್ಗೆ ಹಾಕೋವರೆಗೂ DK ಶಿವಕುಮಾರ್ ನಾವು ಕೂಡ ಆರೋಪಿ ಅನ್ನಕ್ಕಾಗಲ್ಲ. ಅವ್ರ ಮೇಲೆ ಆರೋಪ ಇದೆ ಅಷ್ಟೇ. ಏನ್ ಗುರು, ಕರೆಕ್ಟ್ ಅಲ್ಲ? ನಿಮ್ ದೋಸ್ತು DK ಶಿವಕುಮಾರ್, ಯಾಕೆ ದೋಸ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಿನ್ ಗೊತ್ತಿದ್ ಏನಕ್ಕೆ ಅಂತ ಹೇಳ್ತಾ ಇದೀನಿ ಅಂತ. ಓಕೆ, ನಿಮ್ ದೋಸ್ತ್ ಅಂತ ಹೇಳಕ್ಕಾಗತ್ತಾ? ನುಂಗೊಂಬಿಡ್ತಾರೆ DK ಶಿವಕುಮಾರ್ ದೋಸ್ತು ಅಂತಂದ್ರೆ. ನಿಮ್ಮ ಸಾರು, ನೀವು ಸಾರು ಅಂತಲ್ಲ ಅವ್ರನ್ನ ಕರೆಯೋದು, ಸಾರು DK ಸಾರು ಅಂತ ಕರಿತೀರಲ್ಲ, ಅದೇ ನಿಮ್ ಸಾರು ಮೇಲೂ ಇವಾಗ ಆರೋಪ ಇದೆ ಗುರು. ಸುಪ್ರೀಂ ಕೋರ್ಟ್ ಅಲ್ಲಿ ಇವಾಗ DK ಶಿವಕುಮಾರ್ ಆಸ್ತಿನ ಮರುತನಿಖೆ ಮಾಡ್ಬೇಕು ಅಂತ ಅಪೀಲ್ ಹೋಗಿದೆ. ಸೊ ಹಂಗಂದ್ ಮಾತ್ರಕ್ಕೆ ನಾವು ಅಪರಾಧಿ ಅಂತ ಹೇಳಕತ್ತದ? ಈಗ ಆ ಆರ್ಡರ್ನ ಕೋರ್ಟ್ ಆದೇಶ ಮಾಡಿದ್ಮೇಲೆ ತನಿಖೆ CBI ಮಾಡ್ತದೆ. ತನಿಖೆ CBI ಮಾಡಿ ಅದನ್ನ ಆರೋಪನ ಎಸ್ಟಾಬ್ಲಿಷ್ ಮಾಡಿ ಜೈಲಿಗೆ ಕಳ್ಸಿದ್ಮೇಲೆಲ್ಲ DK ಶಿವಕುಮಾರ್ ಆರೋಪ ಆಗೋದು. ಈಗ ಇದು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ನ ಖುಲಾಸೆ ಮಾಡಿದೆ. ಆಯಮ್ಮ 1000 ಹೇಳಲಿ, ಅವ್ರ ಕುಟುಂಬ 1000 ಒಪ್ಕೊಂಡಿರೇ ಇರ್ಲಿ, ಕನ್ವಿಕ್ಷನ್ ಕೊಡಿಸ್ಬೇಕಾಗಿತ್ತು ನೀನ್ ಅವಾಗ. ಯಾರು ಮಾಡೋದಿತ್ತು? ನೀನ್ ಇದ್ದಲ್ಲ ಅವಾಗ. ಸರ್ಕಾರ ಕೇಳಿ 3 ಸರ್ಕಾರ ಮಾಡಿದ್ಯಲ್ಲ, ಕುಮಾರಸ್ವಾಮಿ, ಕಾಂಗ್ರೆಸ್, BJP ಎಲ್ಲ 3 ಸರ್ಕಾರ ಈ ಸೌಜನ್ಯ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಏನೋ ಹೆಡಿಂಗ್ ಇತ್ತು, ಕೊಡಿಸ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಸಿಲ್ಲ? ಏನೇ ಸ್ನೇಹಿತರೆ, ನೋಡಿದೆ ಒಂದು ಡಿಬೇಟನ್ನ. ಮನೆ ಹಾಳ್ ಡಿಬೇಟು ಅಂತಂದ್ರೆ, ಕರ್ನಾಟಕದಲ್ಲಿ ಯಾವ್ದಾದ್ರು ಮನೆ ಹಾಳ್ ಟಿವಿ ಇತ್ತು ಅಂತಂದ್ರೆ, ಅದು ಮನೆ ಹಾಳ್ ಡಿಬೇಟ್ ಇತ್ತು ಅಂತಂದ್ರೆ ಅದು ಪವರ್ ಟಿವಿ. ಆ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಕೂತ್ಕೊಂಡ್ರೆ ಬರೀ ಇದೇನೆ. ಅವ್ನು ಫಸ್ಟ್ ಆಫ್ ಆಲ್ ಅವ್ನು ಏನು ಓದಾನೆ ಯಾರಿಗೂ ಗೊತ್ತಿಲ್ಲ. ಆ ಏನ್ ಸರ್ಟಿಫಿಕೇಟ್ ಹಾಕೋ ಒಂಚೂರು, ನಾವು ಸರ್ಟಿಫಿಕೇಟ್ ಆದ್ರೂ ನೋಡ್ತೀವಿ. ಆ ಮನೆ ಒಂಚೂರು ತೋರ್ಸ, ಊರಲ್ಲಿ ಕಟ್ಟಿದ್ಯಲ್ಲ ಮನೆ, ಆ ಮನೆ ಒಂಚೂರು ಯಾವ್ದಾನ ಒಂದ್ಸತಿ ವಿಡಿಯೋ ಮಾಡಿ ಅಲ್ಲಿ ಕ್ಯಾಮ್ರಾ ಹಾಕೊಂಡು ಒಂದ್ ಕೆಲಸ ಮಾಡೋಣ, ಕುಸುಮಾವತಿಗೆ ಅಲ್ಲೇ ಕರೆಸ್ತೀನಿ. ಆ ಹೊಸ ಮನೆ ಕಟ್ಟಿದ್ಯಲ್ಲ, ಫುಲ್ ಆ ಮನೆ ಫುಲ್ ಶೂಟಿಂಗ್ ಮಾಡ್ಕೊಂಡು ಕುಸುಮಾವತಿನ ಅಲ್ಲೇ ಕರೆಸ್ತೀನಿ. ನಾನು ಕೂಡ ಒಂದಷ್ಟು ಪ್ರಶ್ನೆಗಳು ಕೇಳ್ಬೇಕು. ಆ ಮನೆ ದುಡ್ಡಲ್ಲಿಂದ ಬಂತು ನಿಂಗೆ? ಒಳ್ಳೆ ಮನೆ ಕಟ್ಟಿದ್ಯಾ ಅಂತಾರೆ, ಒಂದ್ 25-30 ಕೋಟಿ ರೂಪಾಯಿ ಮನೆ ಅಂತಾರಪ್ಪ. ಅದೇನ್ ನಿಜನೋ ಸುಳ್ಳ ಗೊತ್ತಿಲ್ಲ. ಆ ಮನೆ ಮುಂದೆ ಶೂಟಿಂಗ್ ಬರ, ಕುಸುಮಾವತಿನ ಅಲ್ಲೇ ಕರೆಸ್ತೀನಿ. ಆ ಮನೆ ಬಗ್ಗೆ ಸಿಕ್ಕಾಬಿಟ್ಟೆ ಪ್ರಶ್ನೆ ಕೇಳಬೇಕು. ದುಡ್ಡೆಲ್ಲಿಂದ ಬಂತು ನಿಂಗೆ? ಅದೆಲ್ಲ ಅಷ್ಟು ಚೆನ್ನಾಗಿ 5 ಸ್ಟಾರ್ ಹೋಟೆಲ್ ತರ್ಕಟ್ಟಿದ್ಯಲ್ಲ, ಅದ್ರ ಬಗ್ಗೆ ಎಲ್ಲ ಫುಲ್ ವಿವರಣೆ ಕೇಳಬೇಕು. ಅಲ್ಲೇ ಹಾಕೊಂಡು ನಾವು ಡಿಬೇಟ್ ಮಾಡೋಣ. ನೀನು ಕುಸುಮಾವತಿನ ಕೇಳು, ನಾನು ನಿನ್ ಕೇಳ್ತೀನಿ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ.